ಇಲ್ಲೇ ಇದೀವಿ ಅಣ್ಣ ಅವನ ತಮ್ಮ. ಬಟ್ ತಂದೆ ಬೆಳ್ಳಿಗೆ ತಾಯಿ ಕಪ್ಪಗಿರ್ತಾರೆ, ತಾಯಿ ಒಂಥರ ತಂದೆ ಒಂಥರ. ಜಂಗ್ಲಿ ಡೈಲಾಗ್ ತರ ಅದು. ಸೊ ಹಂಗಾಗಿ ನಮ್ಮಮ್ಮ ಕಪ್ಪಗೆ, ಇವರಪ್ಪ ಬೆಳ್ಳಿಗೆ, ಬಟ್ ಅವರಪ್ಪ ನಮ್ಮಪ್ಪನೇ. ಪ್ರೇಮ್ ಸರ್, ನಟನಾಗಿ ಎಲ್ರಿಗೂ ಹಾರೈಸೋದಕ್ಕೆ ಬಂದಿದ್ದೀರಾ, ತಂದೆಯಾಗಿ ಕೂಡ ಬಂದಿದ್ದೀರಾ. ನಮ್ಮ ಅಮ್ಮು ಸಿನಿಮಾದ ಬಗ್ಗೆ ನಿಮ್ಮ ಮಾತು ದಯವಿಟ್ಟು. ಕರೆಕ್ಟ್, ನಮ್ಮ ಹೀರೋ ಬಗ್ಗೆ ಮಾಡ್ತದೆ ನೋಡಪ್ಪ. ಸಾರಿ ರಕ್ಷಿತ್, ಸಾರಿ ನಾನು ಪ್ರೊಡ್ಯೂಸರ್ ಜೊತೆ ಕೂತ್ಕೊಂಡು ಪ್ರೊಡ್ಯೂಸರ್ ಅನ್ಕೊಂಡಿದ್ದೀನಿ ಅವಾಗ್ಲಿಂದ. ಇದಾಗ ಪ್ರೊಡ್ಯೂಸರ್ ತರ ಆರಾಮಾಗಿ ಕೂತ್ಕೊಂಡಿದ್ದೀರ ಅಂತ. ನೀನು ಒಂಥರ ಪ್ರೊಡ್ಯೂಸರ್ ಅಪ್ಪ, ಹೌದಾ? ಸಾರಿ ಮಾ, ದಯವಿಟ್ಟು ಕ್ಷಮಿಸು, ನಿನ್ಗೂ ತುಂಬಾ ಒಳ್ಳೇದಾಗಲಿ. ನಾನು ಸಾರಿನಪ್ಪ, ಸಾರಿ. ನಾನು ಪ್ರೊಡ್ಯೂಸರ್ ಅನ್ಕೊಂಡ್ಬಿಟ್ಟೆ, ಆರಾಮಾಗಿ ಎಲ್ಲ ಕಲರ್ ಕೂತವ್ರಲ್ಲ. ಎಲ್ರಿಗೂ ನಮಸ್ಕಾರ, ಮಾಧ್ಯಮಕ್ಕೆ ನಮಸ್ಕಾರ. ತುಂಬ ಆತ್ಮೀಯವಾದಂಥ ಟೀಮ್ ಇದು ನನಗೆ. ಸೊ ಅನೂಪ್ ಸರ್ ಹೇಳಿದಾಗೆ ಸುಮಾರು ಒಂದು 20-25 ವರ್ಷದಿಂದ ಎಲ್ಲಾನು ಪರಿಚಯ ಇರೋಂಥವ್ರೆ. ಮಹೇಶ್ ಬಾಬು ಅವರಾಗಿರ್ಬೋದು, ಅನೂಪ್ ಆಗಿರ್ಬೋದು. ಮತ್ತು ಹೊಸ ತಂಡ, ಮೊದಲನೇದಾಗಿ ನಮ್ಮ ZTV ವರುಣ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ವರುಣ್ ಫೋನ್ ಮಾಡಿ ಹೇಳ್ದ, ಅಣ್ಣ ಈ ಥರ ಒಂದು ಹೊಸ ಟೀಮು ಒಂದು ಹೊಸ ಕತೆ ಮಾಡ್ಕೊಂಡಿದೆ, ನಿಮ್ಮ ಮಗಳಿಗೆ ಹೇಳಿ ಮಾಡಿಸಿದಂಥ ಕ್ಯಾರೆಕ್ಟರ್ ನಾವು ಸರಿ ಕತೆ ಕೇಳಿ ಅಂತ. ಸೊ ಮಹೇಶ್ ಸರ್ ಬಂದರು, ವಿಜಯ್ ಈಶ್ವರ್ ಅವ್ರು ಬಂದರು. ಸೊ ವಿಜಯ್ ಈಶ್ವರ್ ಅವರು ಕತೆ ಹೇಳೋದ್ರಲ್ಲಿ ಕಿಂಗು, ಜೊತೆನಲ್ಲಿ ವಿತ್ ಡೈಲಾಗ್ ವಿತ್ ಸ್ಕ್ರಿಪ್ಟ್ ನಾವು ಸಪ್ರೇಟ್. ವಿಜಯ್ ಈಶ್ವರ್ ಅವರೇ ತುಂಬಾ ಚೆನ್ನಾಗಿ ಬರೆದಿದ್ಯಾ ಕಣಪ್ಪ, ಮಹೇಶ್ ಅವರೆಲ್ಲ ಹೇಳ್ತಿದ್ರು. ನಮ್ಮ ಪ್ರೇಮ್ ಸರ್ ಅವರು ಸಿನಿಮಾಗಳಿಗೆಲ್ಲ ಅವರು ಆಲ್ಮೋಸ್ಟ್ ಡೈರೆಕ್ಟ್ರು, ಇದು ಡೈಲಾಗ್ ಅಂಡ್ ಸ್ಕ್ರೀನ್ ಪ್ಲೇ ಎಲ್ಲ ಮಾಡೋವಂಥವ್ರು. ತುಂಬಾ ಅದ್ಭುತವಾದಂಥ ವ್ಯಕ್ತಿ, ಅದ್ಭುತವಾದಂಥ ಪ್ರತಿಭೆ. ಕೃಷ್ಣಂ ಪ್ರಣಯ ಸಖಿಗ ಅವರೇ ಸಾಂಗ್ ಬರ್ದಿದ್ದ. ಹೌದಾ? ಅಲ್ಲ, ಸಾಂಗಿಗೆ ಬರೆಯಾಗ ನಾನು ನೋಡ್ಕೊ ಒಂಚೂರು. ಅದಕ್ಕೇನೆ. ಸೊ ತುಂಬಾ ಅದ್ಭುತವಾಗಿ ಕತೆ ಹೇಳಿದ್ರು, ಬಹಳ ಇಷ್ಟ ಆಯ್ತು. ಖಂಡಿತವಾಗ್ಲೂ ಈ ಸಿನಿಮಾ ಮಾಡಿಸ್ತೀನಿ ನನ್ನ ಮಗಳ ಕಲೆ ಅಂತ ಹೇಳಿ ಸಿನಿಮಾನ ಮಾಡಿಸ್ದೆ. ಅಂಡ್ ತುಂಬಾ ಖುಷಿ ಆಗಿದ್ದು. ಈಗ ನಂಗೆ ಶಾಕ್ ಆಗಿದ್ದು, ಎಕ್ಸೈಟ್ ಆಗಿದ್ದು ಎಲ್ಲಾನು ಅಂದ್ರೆ ಕೋಇನ್ಸಿಡೆಂಟ್ ಆಗಿ ನಾವು ಮನೆಯಲ್ಲಿ ಪ್ರೀತಿಯಿಂದ ಎಲ್ಲರೂ ಅವಳನ್ನ ಕರೆಯೋದೆ ಅಮ್ಮು ಅಂತ ಹೇಳಿ. ಸೊ ಅದೇ ಹೆಸರಲ್ಲೇ ಟೈಟಲ್ ಬಂದಿದೆ, ಗೊತ್ತಿಲ್ಲ. ಅಂಡ್ ಅವಳ ಫಸ್ಟ್ ಸಿನಿಮಾದಲ್ಲೂ ಅಷ್ಟೇ ಜ್ಯೋತಿ ಅಂತ ಇತ್ತು. ಕೋಇನ್ಸಿಡೆನ್ಸ್ ಆಗಿ ಅದು ನನ್ನ ಹೆಂಡತಿ ಹೆಸರಾಗಿತ್ತು. ಹಿಂಗೆ ಪ್ರೇಮ ಅಂತ ಆಗುತ್ತೆ. ಅದ್ರ ಜೊತೆನಲ್ಲಿ ಮಹೇಶ್ ಬಾಬು ಸರ್ ಜೊತೆನಲ್ಲಿ ನಾನು ಬಹಳಷ್ಟು ವರ್ಷಗಳ ಹಿಂದೆನೆ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಆದ್ರೆ ಆ ಅವಕಾಶ ನನಗೆ ಸಿಕ್ಕಿರಲಿಲ್ಲ. ಅದೃಷ್ಟ ಅವತ್ತು ನನ್ನ ಮಗಳಿಗೆ ಸಿಕ್ಕಿದೆ. ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ನನ್ನ ಮಗು ನಿಮ್ಮಿಂದ ಸಾಕಷ್ಟು ಕಲಿಯುವಂಥದ್ದೇ, ಕಲಿಸ್ಕೊಡಿ. ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ತಿದ್ದಿ ಒಳ್ಳೆ ಅದ್ಭುತ ಕಲಾವಿದನಾಗಿ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ನನ್ನ ಗೆಳೆಯ ವಿಜಯ್, ಹೊಸಬರಿಗೆ ತುಂಬಾ ಅವನು ಅವಕಾಶಗಳು ಕೊಡೋದನ್ನ ಅವನ ತೀರಾ ಅವನ ಮನೆಯಲ್ಲಿದ್ದು ಸಾಕಷ್ಟು ಸರಿ ನಾನು ನೋಡಿದ್ದೀನಿ. ಸೊ ಹಿಂಗೆ ಡಿಸ್ಕಷನ್ ಅಂತ ಬಂದಾಗ ಬೇಡ ತುಂಬಾ ಚೆನ್ನಾಗಿರೋದ್ರ ಆಲ್ರೆಡಿ ಇಂಡಸ್ಟ್ರಿಯಲ್ಲಿ ಸೆಟ್ಲ್ ಆಗಿದ್ದಾರೆ, ಎಲ್ಲ ಮಾಡಿದಾರಣ, ಯಾರೋ ಏನು ಇಲ್ದೇ ಇರೋಂಥ ಹುಡುಗರಿಗೆ ಏನಾದ್ರು ಮಾಡೋಣ ಅಂತ ಹೇಳಿ ಸ್ಲಮ್ಗೆ ಅವನೇ ಹುಡ್ಕೊಂಡು ಹೋಗ್ಬಿಡ್ತಾನೆ. ಈ ಪ್ರತಿಭೆಗಳು ಅವ್ನ ಮನೆಗೆ ಹುಡ್ಕೊಂಡ್ ಬರೋದ್ ಬೇಕಾಗಿಲ್ಲ, ಅವನೇ ಹೋಗ್ತಾನೆ ಸ್ಲಮ್ಗೆ. ಬಾರೋ, ಯಾರೋ ಅವನ ಚೆನ್ನಾಗಿ ಹಾಡು ಹೇಳ್ತಾನಂತೆ, ಇದು ಮಾಡ್ತಾನಂತೆ, ಬಾಳ ಇಲ್ಲಿ ಅಂತ ಕರೆದು ನಾನೇ ನೋಡಿದ್ದೀನಿ. ಅರ್ಜುನ್ ಜನಿ ಅವ್ರದಲ್ಲಿ ಕೂರಿಸ್ಕೊಂಡು, ಅರ್ಜುನ್ ಹಿಂಗೆ ಸ್ಲಮ್ಮಲ್ಲಿ ಒಂದು ಹುಡುಗ ಇದ್ದಾನೆ, ಸಕ್ಕದಾಗಿ ಆಡ್ತಾನೆ, ನೀನೊಂದ್ಸರಿ ಕೇಳು ಅಂತೇಳಿ ಕರೆಸಿ ಅವ್ರ ಮುಂದೆ ಕೂರಿಸಿ ಹಾಡು ಆಡಿಸಿರೋದನ್ನ ನಾನು ನೋಡಿದ್ದೀನಿ. ಈಗ ಭೀಮಾದಲ್ಲಿ ನೋಡಿರ್ಬೋದು, ನೀವು ಸಲಗಾದಲ್ಲಿ ನೋಡಿರ್ಬೋದು. ಏನು ಅಷ್ಟು ಪ್ರತಿಭೆಗಳನ್ನ ಅವ್ನು ಯೂಟಿಲೈಸ್ ಮಾಡ್ಕೊಂಡಿದ್ದಾನೆ, ಯೂಸ್ ಮಾಡ್ಕೊಂಡಿದ್ದಾನೆ. ಅವ್ರನ್ನ ನಾವು ಕನ್ನಡಿ ಹಾಕೊಂಡು ದುರ್ಬೀನ್ ಹಾಕೊಂಡು ನೋಡಿದ್ರು ಎಲ್ಲೂ ಹುಡ್ಕೋದಕ್ಕಾಗಲ್ಲ. ಅಂತ ಪ್ರತಿಭೆಗಳನ್ನ ಅವ್ನು ಏನು ಇಲ್ದಿರೋ ಝೀರೋ ಸ್ಕ್ರಾಚ್ ಇಂದ ಕರ್ಕೊಂಡ್ಬಂದು ಆನ್ ಸ್ಕ್ರೀನ್ ಮೇಲೆ ತೋರಿಸಿ, ಅವ್ರ ತಂದೆ ತಾಯಿ ಇರ್ಬೋದು, ಅವ್ರ ಸ್ನೇಹಿತರಿರ್ಬೋದು, ಎಲ್ಲರೂ ಸಹ ಒಂದು ಆನಂದ ಬಾಷ್ಪ ತುಂಬೋದ್ರಲ್ಲಿ ಅವನು ಹೇಳಿ ಮಾಡಿಸಿದಂತ ಗೆಳೆಯ. ಅವನೊಂದು ಯಾವಾಗ್ಲೂ ಚಿನ್ನ ಸಿಗೋದು ಅಂತ ಜಾಗದಲ್ಲೇನೆ, ಕಪ್ಪುಗೆ ಕೊಳೆ ಇರೋ ಜಾಗದಲ್ಲೇನೆ ಚಿನ್ನ ಸಿಗೋದು. ಸೊ ಹಂಗಾಗಿ ನಾನು ಅಲ್ಲಿ ಹುಡ್ಕೊಂಡು ಹೋಗ್ತೀನಿ. ಸೊ ಏನಂದ್ರೆ ಕಾರಣ, ಅವನ್ ಬಂದಿರೋಂಥ ರೀತಿ, ಅವನ್ ಕಷ್ಟಪಟ್ಟು ಬಂದಂತ ರೀತಿ. ಸೊ ಯಾರೋ ಅವಕಾಶಗಳು ಕೊಡದೇ ಇದ್ದಾಗ ಅವನ ಆಸ್ತಿ ಅವನೇ ಮಾರ್ಕೊಂಡು ಅವ್ರ ತಂದೆ ಎದೆ ಮೇಲೆ ಕುತ್ಕೊಂಡು ಸಿನಿಮಾ ಮಾಡಿ ನನ್ನನ್ನು ನಾನೇ ರೂಪಿಸ್ಕೋತೀನಿ ಅಂತ ಬಂದಂತ ಗೆಳೆಯ. ಆ ಸಿನಿಮಾದಲ್ಲೂ ನೀವು ನೋಡಿರ್ಬೋದು, ಅವನೇ ಸ್ಟ್ರಗ್ಲಿಂಗ್ ಅಲ್ಲಿ ಇರೋ ಟೈಮಲ್ಲಿ ಅವ್ನು ಸುತ್ತ ಇರೋ ಅಷ್ಟೂ ಜನ ಹುಡುಗರು ಇವನಿಗಿಂತ ಸ್ಟ್ರಗ್ಲಿಂಗ್ ಅಲ್ಲಿರು, ಅವ್ರನ್ನು ಕರ್ಕೊಂಬಂದ ಜೊತೆಯಲ್ಲಿ, ಒಳ್ಳೇದಾಗ್ಲಿ ಅಂತ. ಅದೇ ಅವ್ನ ಪ್ಲಸ್ ಪಾಯಿಂಟ್. ಅವನು ಎದ್ರು ಬಿದ್ರು ಏನೇ ಆದ್ರೂ ಏನೇ ಹೋದ್ರು
ಅವನು ಸಲಗ, ಅವನು ಮೈ ಮೇಲಿರೋ ಕೆಸರನ್ನೆಲ್ಲ ಕೊಡುಕೊಂಡು ಯಾವಾಗಾದ್ರೂ ಎದ್ದು ಬರ್ತಾನೆ ಇರ್ತಾನೆ, ನಾನು ಯಾವತ್ತಿದ್ರು ಕಿಂಗೆ ಕಣೋ ಅಂತ. ಅದೊಂದು ಪ್ಲಸ್ ಪಾಯಿಂಟ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಇವತ್ತು ನನ್ನ ಮಗಳ ಸಿನಿಮಾಗೆ ಟೈಟಲ್ ಲಾಂಚ್ ಮಾಡಿದ್ದಾನೆ, ಆಶೀರ್ವಾದ ಮಾಡಿದ್ದಾನೆ. ಅವನ ಹೆಸರಲ್ಲೇ ವಿಜಯ ಅಂತ ಇರೋದ್ರಿಂದ ಎಂಟೈರ್ ಟೀಮ್ಗೆ ದಿಗ್ವಿಜಯ ಸಿಗುತ್ತೆ ಅಂತ ನಾನು ಹಾರೈಸ್ತೀನಿ. ಅಂಡ್ ರಕ್ಷಿತ್ ಸ್ಮೈಲ್ ಗುರು ಅಂತ ಹೆಸರಲ್ಲೇ ಇರುತ್ತೆ, ಯಾವಾಗ ಸ್ಮೈಲ್ ಮಾಡ್ತಾನೆ ಇರ್ತಾರೆ. ಸೊ ನಿಮ್ದು ಸಹ ನನಗೆ ಬ್ಯಾಕ್ಗ್ರೌಂಡ್ ಗೊತ್ತಿರಲಿಲ್ಲ, ಈಗ ಕೇಳಿ ಗೊತ್ತಾಯ್ತು. ನೀವೇ ಕಥೆ ಮಾಡಿದಿರ, ತುಂಬಾ ಖುಷಿಯಾದಂತ ವಿಚಾರ. ನಮ್ಗೆಲ್ಲ ಅವಕಾಶಗಳು ಇರಲಿಲ್ಲ ಆ ಟೈಮಲ್ಲಿ. ನಾವೇನೋ ಕಥೆಗಳು ಮಾಡ್ಕೊಳ್ತೀನಿ ಅಂದ್ರೆ ನಮ್ಮನ್ನ ಯಾರು ಕೇಳೋರು ಇರ್ತಾರಲ್ಲ, ನಮ್ಗೇನೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಇರೋದು. ಆ ಸಿಕ್ಕಿರೋ ಅವಕಾಶ ನಾವು ಆಕ್ಟಿಂಗ್ ಎಲ್ಲ ಆಗಿರ್ಬೋದು, ಮತ್ತಂದ್ರೆ ನಮ್ಗೆ ಯಾವ್ದೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕಪ್ಪ ಅಂತ ಆಕ್ಟ್ ಮಾಡ್ತಾ ಇದ್ವಿ. ಬಟ್ ಇವತ್ತಿನ ಜನರೇಷನ್ ಬಗ್ಗೆ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ. ನೀವೇ ಕತೆ ಮಾಡ್ಕೊಂಡ್ಬರ್ತೀರಾ, ನೀವೇ ಪ್ರೊಡ್ಯೂಸರ್ಗಳನ್ನ ಹುಡುಕ್ತೀರಾ, ನೀವೇ ಒಂದು ಶಾರ್ಟ್ ಫಿಲ್ಮ್ ಮಾಡ್ಕೋತೀರಾ. ಅದನ್ನ ನೀವು ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ನಿಮ್ಮನ್ನ ಪ್ರೂವ್ ಮಾಡ್ಕೊಂಡು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಆಮೇಲೆ ಬೆಳ್ಳಿ ಪರದೆ ಮೇಲೆ ಬರ್ತೀರಾ. ಬಿಗ್ಗೆಸ್ಟ್ ಸ್ಟ್ರೆಂತ್ ಅದು ಆಕ್ಚುಲಿ. ಸೊ ಒಳ್ಳೇದಾಗ್ಲಿ ರಕ್ಷಿತ್ ನಿಮ್ಗೆ, ಮತ್ತೆ ಪ್ರೊಡ್ಯೂಸರ್ ಅನುರಾಗ್ ಅವ್ರಿಗೆ, ಮಿಥುನ್ ಅವ್ರಿಗೆ, ನಮ್ಮ ಚೇತುಗೆ ಅಂಡ್ ಎಂಟೈರ್ ಟೀಮ್ಗೆ ಎಲ್ಲ ಒಳ್ಳೇದಾಗ್ಲಿ. ಅಂಡ್ ಕಾವ್ಯ, ಶಿ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ತುಂಬಾ ವರ್ಷಗಳಿಂದ ನನ್ನ ಸಾಕಷ್ಟು ಇಂಟರ್ವ್ಯೂಗಳನ್ನ ಮಾಡಿದ್ದಾರೆ, ಬಹಳಷ್ಟು ಖುಷಿ ಆಗೋ ಥರ. ಇವತ್ತು ಅವ್ರ ಮಗಳು ಸಹ ಈ ಸಿನಿಮಾದಲ್ಲಿ ಲಾಂಚ್ ಆಗ್ತಿದೆ. ರಚನಾ, ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಯು ಲುಕಿಂಗ್ ಅಮೇಸಿಂಗ್, ವೆರಿ ಗುಡ್, ಗಾರ್ಜಿಯಸ್, ಫಾರ್ ಎವರ್ ಗಾರ್ಜಿಯಸ್. ಸೊ ನಿನಗೂ ಸಹ ಬಾಳು ಬಂಗಾರ ಆಗ್ಲಿ ಅಂತ ಹಾರೈಸ್ತೀನಿ. ಎಲ್ಲ ಒಳ್ಳೇದಾಗ್ಲಿ. ನಮ್ಮೆಲ್ಲರ ಒಂದು ಗುಡ್ ವಿಶಸ್, ಸಪೋರ್ಟ್ ಎನಿ ಟೈಮ್ ನಿನ್ ಮೇಲೆ ಇರುತ್ತೆ. ಹಾಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟೇ ಇಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ತುಂಬಾ ದೊಡ್ಡ ಸ್ಟಾರ್ ಆಗಿ ಮಿಂಚುವಂತ ಆಶೀರ್ವಾದ ಮಾಡ್ತೀನಿ ನಾನು. ಆಮೇಲೆ ನಾವು ಬರೀ ನಮ್ಮನೆ ಮಕ್ಕಳನ್ನ ಆಶೀರ್ವಾದ ಮಾಡ್ತಾ ಇದೀವಿ ಅಂತ ತಪ್ಪು ತಿಳ್ಕೊಬೇಡಿ. ಹಿಂದೆ ಎಲ್ಲ ಭರತನಾಟ್ಯ ಡ್ರೆಸ್ ಹಾಕೊಂಡು ಕೂತಿರೋ ಹೆಣ್ಮಕ್ಳು ನೀವು ಅಷ್ಟೇನೆ. ನಿಮಗೂ ಅವಕಾಶ ದಯಮಾಡಿ ಇದ್ರೆ ನಮ್ಗೆ ಹೇಳಿ, ಖಂಡಿತವಾಗ್ಲೂ ಅವಕಾಶ ಕೊಡ್ತೀವಮ್ಮ. ಇದು ಯಾರು ನಾವೇ ಆಳ್ಬೇಕು ಅಂತ ಇಲ್ಲಿ ಬಂದಿಲ್ಲ, ಆಯ್ತಾ? ನಾನು ಅಬ್ಸರ್ವ್ ಮಾಡಿದೆ, ಹಂಗಾಗಿ ಹರ್ಟ್ ಮಾಡ್ಕೋಬೇಡಿ. ನಿಮ್ಮಲ್ಲೂ ಯಾರನ್ನ ಆಕ್ಟ್ ಮಾಡಂಗಿದ್ರೆ ನಾವು ಆಕ್ಟ್ ಮಾಡಿಸ್ತೀವಿ. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಈಗ ವಿಜಯ್ ಮಕ್ಕಳು ಸಹ ಹೀರೋಯಿನ್ ಆಗಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ಸೊ ಒಳ್ಳೇದಾಗ್ಲಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಹಾರೈಸ್ತೀನಿ. ಆಮೇಲೆ ನನ್ನ ಮಗಳು ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಕೆಲವೊಂದ್ ಕಡೆ ಬಂತು ನೆಪೋಟಿಸಮ್, ಇದು ನಿಮ್ಮ ಮಕ್ಕಳನ್ನ ನೀವೇ ಬೂಸ್ಟ್ ಮಾಡ್ತೀರಂತ. ದೇವರಾಣೆಗೆ ಹೇಳ್ತೀನಿ ವೇದಿಕೆ ಮೇಲೆ ನಿಂತ್ಕೊಂಡು, ನಾನು ಯಾವುದೇ ಪ್ರೊಡ್ಯೂಸರ್ಗಾಗ್ಲಿ ಯಾವುದೇ ಡೈರೆಕ್ಟರ್ಗಾಗ್ಲಿ ಫೋನ್ ಮಾಡಿ, ಸರ್ ನನ್ನ ಮಗಳನ್ನ ಹೀರೋಯಿನ್ ಹಾಕೊಳ್ಳಿ, ನನ್ನ ಮಗನಿಗೊಂದು ಅವಕಾಶ ಕೊಡಿ ಅಂತ ನಮ್ಮ ದೇವರಾಣೆಗೂ ಹೇಳಿಲ್ಲ. ಅವರೇ ಅವ್ರ ಟ್ಯಾಲೆಂಟ್ ಅನ್ನ ನೋಡಿ ಬಂದು ಕರ್ಕೊಂಡೋಗಿ ಮಾಡಿಸಿದ್ದು. ಆಮೇಲೆ ಮಾಧ್ಯಮದವ್ರಿಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನೋ ಬ್ಯಾಕ್ ಗ್ರೌಂಡ್ ಇಲ್ದಿರ ಬಂದಂತ ನಾನು ವಿಜಯ್ ಆದ್ರೆ ಅಲ್ಲಿ ಒಂದು ಕ್ಷಮೆ ಅಂತ ಇರೋದು. ಬಿಡ, ಏನೋ ಹೊಸ ಹುಡುಗರು ಬಂದವರು ಒಂದು ಸಿನಿಮಾದಲ್ಲಿ ತಪ್ಪು ಮಾಡ್ತಾರೆ, ನೆಕ್ಸ್ಟ್ ಸಿನಿಮಾದಲ್ಲಿ ತಿದ್ಕೋತಾರೆ ಅಂತ. ಸರ್, ನಮ್ಮ ಮಕ್ಕಳಿಗೆ ಅವಕಾಶ ದೇವರಾಣೆ ಇರಲ್ಲ ಸರ್. ಬರೋರೆಲ್ಲಾನು ತುಂಬಾ ವಿಮರ್ಶಾತ್ಮಕವಾಗಿ ನೋಡೋದಕ್ಕೆ ಬರ್ತಾರೆ ಹೊರತು ನಮ್ಮ ಮಕ್ಕಳನ್ನ ಇನ್ನೊಂದು ಏನೋ ಈ ಸಿನಿಮಾ ಪರವಾಗಿಲ್ಲ ತಪ್ಪು ಮಾಡುದು ನೆಕ್ಸ್ಟ್ ಸಿನಿಮಾ ಅನ್ನೋ ಚಾನ್ಸೇ ಇರಲ್ಲ ಸರ್. ಯಾಕಂದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನನ್ನ ಮಕ್ಕಳಾಗ್ಲಿ, ವಿಜಯ್ ಮಕ್ಕಳಾಗ್ಲಿ, ನಿಮ್ಮ ಮಕ್ಕಳಾಗ್ಲಿ, ಅಲ್ಲಿ ಟ್ಯಾಲೆಂಟ್ ಒಂದೇ ಮಾತಾಡೋದು, ಇನ್ನೇನೋ ಮಾತಾಡೋದು. ಆ ಟ್ಯಾಲೆಂಟ್ ನೋಡಿ ಅವ್ರನ್ನ ಕರ್ಕೊಂಡು ಬೆಳೆಸಿದ್ದಾರೆ ಹೊರತು. ಅಂಡ್ ನೀವೆಲ್ಲರೂ ಸಹ ಸಪೋರ್ಟ್ ಮಾಡಿ, ತುಂಬಾ ದೊಡ್ಡ ಮನಸ್ಸಿಂದ ಆಶೀರ್ವಾದ ಮಾಡಿ. ಮೊನ್ನೆ ಅವಳು ಫಸ್ಟ್ ಮೂವಿಗೆ ಫಿಲ್ಮ್ ಫೇರ್ ಅವಾರ್ಡು ಸಹ ತಗೊಂಡು, ಅದೆಲ್ಲಾನು ನಿಮ್ಮ ಆಶೀರ್ವಾದದಿಂದ ಅಷ್ಟೇ ಸಾಧ್ಯ ಆಗಿತ್ತು. ಸೊ ಹೀಗೆ ನಿಮ್ಮಲ್ಲೂ ಸಾಕಷ್ಟು ಪ್ರತಿಭೆಗಳು ಬರಲಿ. ಸೊ ವಿಜಯ್ ಮಕ್ಕಳು ಈಗ ಹೀರೋಯಿನ್ಗಳಾಗಿ ಎಂಟ್ರಿ ಆಗ್ತಾ ಇದ್ದಾರೆ. ನಿಮ್ಮ ಒಂದು ಪ್ರೀತಿ, ಆಶೀರ್ವಾದ ಒಂದು ಹಿಡಿ ಹೆಚ್ಚಾಗಿರ್ಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಇಂಡಸ್ಟ್ರಿನ ಬೆಳೆಸ್ಲಿ, ಚೆನ್ನಾಗಿ ಉಳಿಸ್ಲಿ. ನಾವು ಏನೇನು ಕಷ್ಟ ಪಡ್ಕೊಂಡ್ವಿ, ನಮ್ಗಿಂತ ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತರು, ಟ್ಯಾಲೆಂಟ್ಗಳು. ಜಸ್ಟ್ ಅವ್ರಿಗೆ ಬೇಕಾಗಿರೋದಂದ್ರೆ ನಿಮ್ಮ ತುಂಬ ಹೃದಯದ ಆಶೀರ್ವಾದ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗ್ಲಿ ಎಂಟೈರ್ ಅಮ್ಮು ಟೀಮ್ಗೆ. ನನಗೆ ಆಸೆ ಇದೆ, ಇವರೆಲ್ಲ ಎಲ್ಲ ಮಕ್ಕಳನ್ನು ಸೇರಿಸಿ ಒಂದು ಕಥೆ ಮಾಡಿ. ನಾವು ಕಾಯ್ತಾ ಇದ್ದೀವಿ. ಖಂಡಿತವಾಗ್ಲೂ ಮಾಡೋಣ. ನಂಗೆ ತುಂಬಾ ಆಸೆ ಇದೆ. ಅಂದ್ರೆ ಇವತ್ತಿಗೆ ಅವರು ಅಪ್ಡೇಟೆಡ್ ಮಕ್ಕಳಲ್ಲ, ಸೌಮ್ಯಗ ಅವ್ರಿಗೆಲ್ಲ ಸೇರಿ ಒಂದೇನೋ ನಾನು ಯೋಚನೆ ಮಾಡ್ತೀನಿ. ಖಂಡಿತ ಸರ್, ನಾವು ಕನ್ನಡಿಗರೆಲ್ಲರೂ ಕಾಯ್ತಾ ಇರ್ತೀವಿ ನೆಕ್ಸ್ಟ್ ಸಿನಿಮಾಗೂ ಕೂಡ. ಈಗ ನೀವು ಇಲ್ಲೇ ಇರಬೇಕು, ನಮ್ಮ ಚಿತ್ರತಂಡದ ಪರವಾಗಿ